ವಿಜಯಪುರದಲ್ಲಿ ಹಣಕಾಸು ಸಾಕ್ಷರತೆ ಮತ್ತು ಜವಾಬ್ದಾರಿಯುತ ಸಾಲದ ಕುರಿತು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಡಿಜಿಟಲ್ ವಂಚನೆಗಳನ್ನು ತಡೆಗಟ್ಟಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶ. ಹಣಕಾಸು ಸಾಕ್ಷರತೆ ಹಾಗೂ ಡಿಜಿಟಲ್ ವಂಚನೆ ತಡೆ ಕುರಿತು ಅರಿವು ಕಾರ್ಯಕ್ರಮ ವಿಜಯಪುರ ನಗರದಲ್ಲಿ ಸಾರ್ವಜನಿಕರಲ್ಲಿ ಹಣಕಾಸು ಸಾಕ್ಷರತೆ, ಜವಾಬ್ದಾರಿಯುತ ಸಾಲ ಹಾಗೂ ಡಿಜಿಟಲ್ ವಂಚನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಡಿಎಚ್ಒ ಆಗಿರುವ ಡಾ ಮಲ್ಲನಗೌಡ ಬಿರಾದಾರ, ವಿಭಾಗೀಯ ವ್ಯವಸ್ಥಾಪಕ ಶಿವಲಿಂಗಯ್ಯ ಎಚ್.ಕೆ, ವಿಜಯಪುರ ಪ್ರಾದೇಶಿಕ ವ್ಯವಸ್ಥಾಪಕ ರಾಮಕೃಷ್ಣ ಹಾಗೂ ವಲಯ ವ್ಯವಸ್ಥಾಪಕ ಅರುಣ ಉಮರಾಣಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ವಿಜಯಪುರ ಜಿಲ್ಲಾ ಶಾಖೆಯ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿಜಯಪುರ ನಗರದ ಕೆಎಸ್ಆರ್ಟಿಸಿ ರಾಜೇಶ್ವರಿ ಕಲ್ಯಾಣ ಮಂಟಪದ ಕಾರ್ಯಾಲಯದಲ್ಲಿ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ವಿಜಯಪುರ ಜಿಲ್ಲಾ ಶಾಖೆ ವತಿಯಿಂದ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯ ಉದ್ದೇಶದಿಂದ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜ್ಞಾನದಿಂದ ಉತ್ತಮ ಜೀವನ ನಿರ್ಮಾಣ ಎಂಬ ಆಶಯದಡಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಣಕಾಸು ಸಾಕ್ಷರತೆ, ಜವಾಬ್ದಾರಿಯುತ ಸಾಲ ಪಡೆಯುವಿಕೆ, ಕ್ರೆಡಿಟ್ ಶಿಸ್ತು ಹಾಗೂ ಡಿಜಿಟಲ್ ವಂಚನೆಗಳಿಂದ ಸಾರ್ವಜನಿಕರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಕುರಿತು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸುವುದು, ಸಾಲವನ್ನು ಜವಾಬ್ದಾರಿಯುತವಾಗಿ ಬಳಸುವುದು, ಕ್ರೆಡಿಟ್ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಹಾಗೂ ಆನ್ಲೈನ್ ಮತ್ತು ಡಿಜಿಟಲ್ ವಂಚನೆಗಳಿಗೆ ಒಳಗಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ನ ಶಾಖಾ ಸಿಬ್ಬಂದಿ ವರ್ಗದವರು, ಗ್ರಾಹಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಈ ಕಂಪನಿ ಹೆಸರು ಗ್ರಾಮೀಣ ಕೂಟ ಅಂತ ಹೇಳಿ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಇವತ್ತು ಕಾರ್ಯಕ್ರಮ ಏನು ಅಂದ್ರೆ ಒಂದು ಎಸ್ಸಿಡಿ ಕಾರ್ಯಕ್ರಮ ಅಂತ ಮಾಡ್ತಾ ಇದೀವಿ. ಕಸ್ಟಮರ್ಗೆಲ್ಲ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ಉದ್ದೇಶ ಏನು ಅಂದ್ರೆ ನಾವು ಈಗ ಒಂದು ಮೈಕ್ರೋ ಫೈನಾನ್ಸ್ ಬಂದು ಸಾಲ ಕೊಡೋದು, ಸಾಲ ರೆಕವರಿ ಮಾಡೋದು ಅಷ್ಟೇ ಅಲ್ಲ, ಒಂದು ಕಸ್ಟಮರ್ಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದೇ ರೀತಿ ಗ್ರಾಮೀಣ ಕೂಟ ಒಂದು ಇವತ್ತು ಬರೀ ಸಾಲ ಕೊಡುವಂತೆ ಅಂತೆಲ್ಲ ಒಂದು ನಮ್ಮ ಕಂಪನಿ ಬಂದಂತ ಆದಾಯದಲ್ಲಿ ಪರ್ಸೆಂಟೇಜ್ ಅಲ್ಲಿ ಆದಾಯ ನಾವು CSR ಅಂತ ನಾವು ಮಾಡ್ತಾ ಇದೀವಿ. CSR ಮುಖಾಂತರ ಆಲ್ಮೋಸ್ಟ್ ಒಂದು ಸ್ಟೇಷನ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳು ಇರ್ಬೋದು, ಹಾಸ್ಪಿಟಲ್ ಎಲ್ಲ ಸರಿ ನಾವು CSR ಅಂಡರ್ ನಾವು ಕೆಲಸ ಮಾಡ್ತಾ ಇದೀವಿ. ಕಂಪ್ನಿ ಹೇಳ್ಬೇಕು ಅಂದ್ರೆ ಒಂದು ಓವರ್ ಆಲ್ 16 ರಾಜ್ಯಗಳು ನಾವು ಕೆಲಸ ಮಾಡ್ತಾ ಇದೀವಿ. 45 ಲಕ್ಷದಷ್ಟು ಕಸ್ಟಮರ್ ನಮ್ಮಲ್ಲಿ ನಮ್ಮ ಕೆಲಸ ಮಾಡ್ತಾರೆ. ಸುಮಾರು 21,000 ಸಿಬ್ಬಂದಿ ನಮ್ಮಲ್ಲಿ ಕೆಲಸ ಮಾಡ್ತಾವ್ರೆ. ಯಾಕಂದ್ರೆ ನಾವು ಕೂಡ ಸುಮಾರು 22 ವರ್ಷದಿಂದ ಕೆಲಸ ಮಾಡ್ತಾರೆ. ಈ ಕಂಪ್ನಿ ಕೆಲಸ ಮಾಡಕ್ ನಮ್ಗೊಂದು ಖುಷಿ ಆಗ್ತದೆ, ಸರಿನಾ? ಅದು ಬಿಟ್ಟು ನಾವು ಗ್ರಾಮೀಣ ಕೂಟ ಒಳ್ಳೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಕಂಪ್ನಿಯಾಗಿ ಕೆಲಸ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿಯಲ್ಲಿ ನಂಬರ್ 1 ಕಂಪ್ನಿಯಾಗಿ ಇಂಡಿಯಾದಲ್ಲಿ ಇವತ್ತು ಕೆಲಸ ಮಾಡ್ತಾರೆ. ಇವತ್ತು 20 ವರ್ಷ ಸದ್ಯಕ್ಕೆ ಗ್ರಾಮೀಣ ಕೂಟ 27 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಬ್ರಾಂಚಸ್ 16 ರಾಜ್ಯಗಳು ಕೆಲಸ ಮಾಡ್ತಾ ಇದೀವಿ, ಸರಿನಾ? ಇನ್ನು ಕರ್ನಾಟಕದಲ್ಲಿ ಈಗ 270 ಬ್ರಾಂಚ್ಗಳು ಕರ್ನಾಟಕದಲ್ಲಿ ಇದೆ. ಇಲ್ಲಿ ನಮ್ಮ ಹೆಡ್ ಆಫೀಸ್ ಇರೋದು ಬೆಂಗಳೂರು ಬನಶಂಕರಲ್ಲಿ, ಜಯನಗರದಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಬೆಂಗಳೂರಿನಲ್ಲಿ. ಗ್ರಾಹಕರಿಗೆ ಸಾಲ ಆಗ್ಲಿ ನಾವು RBI ಅಂಡರ್ ಕೆಲಸ ಮಾಡ್ತೀವಿ. RBI ಏನ್ ಗೈಡ್ ಮಾಡ್ತೀವಿ ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದೀವಿ. ಕಸ್ಟಮರ್ನ ಬಡದಿರೋ ಕಸ್ಟಮರ್ನ ಆರ್ಥಿಕವಾಗಿ ಮೇಲೆತ್ತೋದು ನಮ್ಮ ಕೆಲಸ. ಸರ್ಕಾರ ಏನಿಲ್ಲ, ನಮ್ದು ನಾವು ಬ್ಯಾಂಕಿಂದ ಹಣ ತಗೊಂಡ್ಬರ್ತೀವಿ, ಬ್ಯಾಂಕಿಂದ ಫಂಡ್ ಬರುತ್ತೆ. ಆ ಫಂಡ್ ನಾವು ಮಾಡ್ಕೊಂಡು ನಾವು ಕಸ್ಟಮರ್ಗೆ ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಾಕಿ ಕಸ್ಟಮರ್ ಸಾಲ ಕೊಡ್ತೀವಿ. ನಾವು ಅದನ್ನ ವಾರ ತಿಂಗಳಿಗೆ, ವಾರಕ್ಕೆ 15 ರೆಕವರಿ ಮಾಡ್ತೀವಿ. ನಮ್ಮ ಹೆಸರು ರಾಮಕೃಷ್ಣ ಅಂತ ಹೇಳಿ ವಿಜಯಪುರ ಡಿವಿಷನ್ ಮ್ಯಾನೇಜರ್ ಕೆಲಸ ಮಾಡ್ತೀವಿ. ನಮಸ್ಕಾರ ಸರ್. ನಮ್ಮ ಇದು ಗ್ರಾಮೀಣ ಕೋಟಲಿಂದ ನಮ್ಗೆ ಬಹಳ ಅನುಕೂಲ ಆಗೈತಿ. ನಾವೆಲ್ಲರೂ ಸರಿಯಾಗಿ ತುಂಬುತ್ತಾ ಸರಿಯಾಗಿ ತಗೊಂತಾ ಇದ್ದೀವಿ. ಆಮೇಲೆ ನಮ್ಗೆ ಎಲ್ಲಾ ಚಲೋ ಅನ್ಸೈತ್ರಿ ಸರ್. ಈ ಕಂಪನಿ ಒಳಗ ನಮ್ಗೆ ಏನು ತೊಂದರೆ ಇಲ್ಲ. ಸರಿಯಾಗಿ ಸರ್ ಸರಿಯಾಗಿನೂ ನಡ್ಸ್ಕೊಂಡ್ ಹೋಗ್ತಾರ, ನಾವು ಸರಿಯಾಗಿ ನಡ್ಸ್ಕೊಂಡು ಹೋಗ್ತಿರ್ತೀವಿ. ಸಾಲ ಸೌಲಭ್ಯ ಚೆನ್ನಾಗಿದೆ ರೀ. ಎಲ್ಲ ಸೌಲಭ್ಯಗಳು ಅದಾರ. ಇದ್ರಾಗ ಬಡ್ಡಿ ದರ ಕಡಿಮೆ ಐತ್ರಿ ಮೇಡಮ್. ಬಡ್ಡಿ ದರ ಕಡಿಮೆ ಚಲೋ ಆಗೈತಿ, ಒಳ್ಳೆ ಆಗೈತ್ರಿ ಇದು ಎಲ್ಲರಿಗೂ. ಮಲೇಕಾ ಕಲಬುರ್ಗಿ. ಎಲ್ಲರಿಗೂ ನಮಸ್ಕಾರ ರೀ ಸರ್. ನಾವು ಗ್ರಾಮೀಣ ಕೂಟದಾಗ 15 ವರ್ಷದಿಂದ ನಾವು ಇಲ್ಲಿ ಲೋನ್ ತಗೊಳ್ಳೋದು ಮಾಡೋದು ಮಾಡ್ತೀವಿ. ಅದ್ರಿಂದ ನಮ್ಗೆ ಬಹಳಷ್ಟು ಉಪಯೋಗ ಆಗೈತ್ರಿ. ನಾವು ಏನೋ ಒಂದು ಬಿಸ್ನೆಸ್ ಇಂದ ಇದ್ದೀವಿ, ನಾವು ಒಂದು ಸಣ್ಣ ಕಿರಾಣಿ ಶಾಪ್ ಹಾಕೊಂಡು ನಾವು ಕೆಲಸ ಮಾಡ್ಕೊಂತ ಇದ್ದೀವಿ. ಆಮೇಲೆ ನಮ್ಮ ಮಕ್ಕಳಿಗೆ ಇದ್ರದಿಂದ ನಾವೆಲ್ಲ ಮುಂದೊಂದು ಪಾಠ ಅಂದ್ರೆ ಏನ್ರಿ, ನಮ್ಮ ಹಸ್ಬೆಂಡ್ ಡೆತ್ ಆಗೈತ್ರಿ. 20 ವರ್ಷ ಆಯ್ತು. ನಾವು ಅದ ಡೆತ್ ಆದ ನಮ್ಮ ಮೈಸೂಸ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಇದೊಂದು ಗ್ರಾಮೀಣ ಕೂಟ ನಮ್ಗೊಂದು ಹೆಲ್ಪ್ ಮಾಡೈತ್ರಿ. ನಾವು ಬಹಳಷ್ಟು 40 ಮೆಂಬರ್ ನಾನು ನಡೆಸ್ತೀನಿ ಮನೆಯೊಳಗೆ ರೀ.
ಮತ್ತೆ ಅದು ಬಹಳ ಒಳ್ಳೆ ಇದು ಗ್ರಾಮೀಣ ಕುಟ್ಟಿದ್ದು ಐತ್ರಿ ಇದು ಹಿಂದೆ ಚಲೋ ಆಗೈತ್ರಿ ನಮ್ಗೆಲ್ಲಾ ಬಾಳ ಚಲೋ ಆಗೈತ್ರಿ ಸರ್. ನಮ್ದು 15 ವರ್ಷದಿಂದ ಮಾಡ್ತೀನಿ ಅಂತ ಹೇಳಕತ್ತೀನಲ್ರಿ. ನಮ್ಗೇನು ಅದ್ರಾಗ ಇದಿಲ್ರಿ. ಇದ್ರಾಗ ದುಡ್ಡು ನಮ್ಮ ಟೈಮ್ ಸರಿಯಾಗಿ ನಾವು ದುಡ್ಡು ಕೊಡ್ತೀವಿ, ಟೈಮ್ ಸರಿಯಾಗಿ ನಮ್ಗ ಲೋನ್ ಕೊಡ್ತಾರಿ ಇವ್ರು. ಅದೇ ನಮ್ಗೆ ಪ್ರಾಬ್ಲಮ್ ಇಲ್ಲ. ಈಗಿನ ದಿವಸದೊಳಗ ಕಂಪ್ನಿ ನಂಬಿಕೆ ಇಟ್ಟಿಲ್ರಿ. ನಾವು ಗ್ರಾಮೀಣ ಕುಟ್ಟಿಗೆ ಇಟ್ಟಂಗ ನಾವ್ ಯಾರನ್ನೂ ನಂಬಿಕೆ ಇಟ್ಟಿಲ್ರಿ. ಆಮೇಲೆ ಇದು ಬರುವ ಸರ್ ಎಲ್ಲರೂ ಎಲ್ಲ ಒಳ್ಳೆ ಸರ್ ಬರ್ತಾರೆ ನಮ್ ಜೊತೆ ರೀ. ಮೂರ್ ಹಿಂಗ ಒಂದೊಂದ್ ವರ್ಷ 2 ವರ್ಷ ನಮ್ ಕಡೆ ಇದು ಮಾಡಿ ಹೋಗ್ತಾರೆ. ನಾವ್ ಯಾವ ಕಡೆನೂ ಇದು ಮಾಡಿಲ್ರಿ. ಗ್ರಾಮೀಣ ಕೊಟ್ಬಿಟ್ಟು ನಾವ್ ಎಲ್ಲಿ ಇದು ಮಾಡಿಲ್ರಿ. ನಾವು ಒಳ್ಳೆ ಮೀಟಿಂಗ್ ಐತ್ರಿ. ಆಬೇದ ಮನ್ಗೋಳಿ. ಎಲ್ಲರಿಗೂ ಅನುಕೂಲವಾಗುವಂತ ಕೆಲಸ ಮಾಡ್ತಾರೆ. ಎಲ್ಲ ರಂಗದಲ್ಲಿ ಸಹ ಅವರು ಕೆಲಸ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಶಿಕ್ಷಣ ಕೊಡುವುದರಲ್ಲಿ, ಸಾಲ ಕೊಡುವುದರಲ್ಲಿ, ಆಮೇಲೆ ಆರೋಗ್ಯ ರಕ್ಷಣೆ ಮಾಡುವುದರಲ್ಲಿ, ಎಲ್ಲದರಲ್ಲಿ ಅವ್ರು ಕೊಡುವಂಥ ಸೌಲಭ್ಯಗಳು ಏನು ಕೊಡ್ತಾ ಇದ್ದಾರಪ್ಪ ಅಂದ್ರೆ ಬಿಜಾಪುರ ಸಿಟಿ ಒಳಗೆ ಕೊಡಾಗ್ತಿಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ತಾ ಇದ್ದಾರೆ. ಅದು ಭಾಳ ಇಂಪಾರ್ಟೆಂಟ್ ಇದೆ. ಹೀಗಾಗಿ ಅವರಿಗೆ ನಾನು ಧನ್ಯವಾದ ಹೇಳೋದು ಇಚ್ಛೆಪಡ್ತೀನಿ. ಅದು ಸಹ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈಗ ತಮಗೆಲ್ಲ ಗೊತ್ತಿದ್ದಂಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ತಮಗೆಲ್ಲ ಗೊತ್ತಿದೆ. ಆರೋಗ್ಯ ಇದ್ರೆ ಆರೋಗ್ಯ ಬಗ್ಗೆ ಹೆಲ್ತ್ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು 5 ರಿಂದ 6 ಜನ ಅಜ್ಜಿಯರು ಇದ್ದಾರೆ ಹಿರಿಯರು. ಅವ್ರ ಆರೋಗ್ಯ ಹೆಂಗೈತಿ, ನಮ್ಮ ಆರೋಗ್ಯ ಹೆಂಗೈತಿ, ಅಲ್ಲಿ ಬಂದು ಕುತ್ಕೊಂಡು ನೋಡೋದು ನಿಮಗೆ ಅರ್ಥ ಆಗ್ತದೆ. ಅವ್ರಿಗೆ ಎಷ್ಟು ಹೆಲ್ದಿ ಇದ್ದಾರಪ್ಪ ಅಂತಂದ್ರೆ 65-75 ವರ್ಷದಲ್ಲೂ ಸಹ ಅವ್ರಿಗೆ ಯಾವುದೇ ಥರದ ಫ್ರಂಟ್ ಏನಿಲ್ಲ, ಹೊಟ್ಟ ನೋವಿಲ್ಲ, ಕುಟಿ ನೋವಿಲ್ಲ, ಡಯಾಬಿಟೀಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ. ಆಮೇಲೆ ಅವರು ಬಾಯಲ್ಲಿ 32 ಹಲವು ಕಿವಿ ಕೇಳ್ತೈತಿ, ಆಮೇಲೆ ಕಣ್ಣಿನ ಆಪರೇಷನ್ ಆಗಿರೋದಿಲ್ಲ. ಆದ್ರೆ ಈ ಪರಿಸ್ಥಿತಿ ನಾವು ನಮ್ಮ ಯುವ ಪೀಳಿಗೆ ಏನಾಗಿತ್ತಪ್ಪ ಅಂತಂದ್ರೆ 25 ವರ್ಷ ಒಳಗೆ ಶುಗರ್ ಬಂದಿದೆ, 36 ವರ್ಷ ಒಳಗೆ ಬಿಗಿ ಬಂದಿದೆ, ಮುಂದೆ 45 ವರ್ಷ ಒಳಗೂ ಟಾಪ್ ಹೋಗಿಬಿಡ್ತದೆ. ಯಾಕೆ ಇವೆಲ್ಲ ರೋಗಗಳು ಬರಕತ್ತವ ಅನ್ನೋದು ನಾವು ಕೂಡಿ ವಿಚಾರ ಮಾಡಬೇಕು. ಅಂದರೆ ನಾವು ಮಹಿಳೆಯರಾಗಿ ಎಷ್ಟು ಮಹಿಳೆಯರಾಗ್ಯಪ್ಪ ಅಂತಂದ್ರೆ ನಮ್ಮ ದೇಹನ ನಾವು ಆರೋಗ್ಯ ಇಟ್ಕೊಳ್ಳಿಕ್ಕೆ ಆಗಲಾರ್ದಷ್ಟು ಮಹಿಳೆಯರಾಗಿ. ಮೊದಲಿನವರು ಆರೋಗ್ಯವನ್ನು ಹೆಂಗಿರ್ತದಪ್ಪ ಅಂತಂದ್ರೆ ಮೊದಲಿನವರು ಭಾಳ ನಡ್ಕೋತಾಗಿರ್ತಾರೆ, ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಗಂಡ್ಮಕ್ಳು ಹೊಲಕ್ಕೆ ನಡ್ಕೊಂಡು ಹೋಗ್ತಿದ್ರು. ಹೋಗಿ ಮುಂಜಾನೆ 4 ಗಂಟೆಗೆ ಹೋಗಿ 8 ಗಂಟೆವರೆಗೆ ಅವರು ಹೊಲಕ್ಕೆ ಕೆಲಸ ಮಾಡ್ತಿದ್ರು. ಮನೆಗೆ ಬಂದು ಮತ್ತೆ ನ್ಯಾಯ ಊಟ ಮಾಡಿ ಮತ್ತೆ ಹೊರಗೆ ಹೋಗ್ತಿದ್ರು. ಗಾಳಿ ಬಿಸಿಲಿಗೆ ಅವರು ಎಕ್ಸ್ಪೋಜರ್ ಆಗ್ತಿದ್ರು. ಹೀಗಾಗಿ ಅವರಿಗೆ ರೋಗ ರುಜಿನಗಳು ಕಮ್ಮಿ ಇತ್ತು. ಈಗ ನಮ್ಮ ಯುವ ಪೀಳಿಗೆ ನಾವು ಏನು ಮಾಡಾಕತ್ತಪ್ಪ ಅಂತಂದ್ರೆ ರಾತ್ರಿ ಮಲ್ಕೊಳ್ಳೋದು 1 ಮಾಡ್ತೀವಿ, ಮೊಬೈಲ್ ನೋಡ್ಕೊತ ನಿದ್ರೆ ಬಂದಾಗ ಮುಂಜಾನೆ ಹೇಳೋದು 8-9 ಕೇಳ್ತೀವಿ. ಬರೀ ಕಣ್ಣಿಗೆ ತೆರಿಗೆ ಕೆಲಸ ಕೊಡಾಕ್ತೀವಿ, ಕೈಗೆ ಕಾಲಿಗೆ ಕೆಲಸ ಕೊಡಾಕ್ತೀವಿ ನಾವು. ಹೀಗಾಗಿ ಎಲ್ಲ ರೋಗಗಳು ನಮ್ಗೆ 35 ವರ್ಷ ಒಳಗೆ ಎಲ್ಲ ಬರ್ತಿರ್ತವೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ ಈಗಿನ ಯುವ ಪೀಳಿಗೆಗಳು ಬಾಯೊಳಗೆ ನಿಮಗೆಲ್ಲ ಬರ್ತದೆ. ಯುವ ಪೀಳಿಗೆಗಳು 12 ವರ್ಷ 10 ವರ್ಷ 14 ವರ್ಷದವರು ಏನೇನು ಪ್ರಪಂಚದೊಳಗೆ ಏನೇನದ ಎಲ್ಲ ಮಾಡಿಬಿಡ್ತಾರೆ. 15 ವರ್ಷ ಮುಗಿದ್ರು ಹೋಗಲ್ಲ. ಮೊದಲಿನವರು ಯಾವಾಗ ಮಾಡ್ತಿದ್ರು, ಮದುವೆವರೆಗೆ 4-5 ಮಕ್ಕಳ ಅಂತ ಮಾಡ್ತಾರೆ. 45 ವರ್ಷ 75 ವರ್ಷಕ್ಕೆ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತಿದ್ದು ಮಾಡೋದು ಎಲ್ಲ ಮುಚ್ಚಿ ಹೋಗ್ತಿದ್ವಿ. ಈಗಿನವರು ಇನ್ನೂ ಸ್ವಲ್ಪ ಗಳಿಕೆನೇ ಇರೋದಿಲ್ಲ, ತಾಯಿದಲ್ಲಿ ಅವ್ರು ಗಳಿಕೆ ಹೋದ ಎಲ್ಲ ಮಾಡಿ ಮುಗಿಸಿ 30 ವರ್ಷ ಮಟ್ಟಿಗೆ ಹೋಗ್ಬಿಡ್ತಾರೆ. ಹೋಗ್ಬಿಡ್ತಾರೆ, ನಮ್ಮನ್ನು ಬಿಟ್ಟೆಲ್ಲ ಹೋಗ್ಬಿಡ್ತಾರೆ. ಇದು ನಾನು ಸತ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಮನೆಯೊಳಗೆ ಆಗ್ತಿರ್ಬೋದು, ನಿಮ್ಮ ಮನೆ ಸುತ್ತಮುತ್ತ ಆಗುವಂಥ ಸಂಗತಿಗಳು ನೋಡಿದ್ರು ಭಾಳ ಅಚ್ಚುಕಟ್ಟಾಗಿ 100% ಕಲೆ ಇದೆ ಅಂತ ಮಾತನಾಡ್ತಾ ಇದ್ದೀನಿ. ಹೀಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಕಲಿಸೋದು. ಈ ಎಲ್ಲರೂ ಮಕ್ಕಳಿಗೆ ಕಾಳಜಿ ಮಾಡೋದು ಬಿಟ್ಬಿಟ್ರೆ. ಯಾಕಂದ್ರೆ ಅವರು ಮೊಬೈಲ್ದಾಗ ಬೀಜಿ ಇರ್ತಾರೆ, ಟಿವಿದಾಗ ಬೀಜಿ ಇರ್ತಾರೆ, ಫಂಕ್ಷನ್ ಹೋಗೋದ್ರೆ ಬೀಜಿ ಇರ್ತಾರೆ. ಮೊದಲು ರಂಗಿದ್ದಿಲ್ಲ ಇದೆ. 12 ಮಕ್ಕಳು ಹಾಕಿ 14 ಮಕ್ಕಳು ಹಾಕಿ ಅವು 20 ವರ್ಷ ಊಟ ಕಾಳಜಿ ಮಾಡ್ತಿದ್ರು. 20 ವರ್ಷ ಆಗೋ ಮಟ್ಟ ಊಟ ಮಾಡಿರಲಿಲ್ಲ, ಶಾಲೆಗೆ ಹೋಗಿರಲಿಲ್ಲ. ಎಲ್ಲಿ ಹೋದ್ರು ಹುಡುಗರು ರೋಡ್ ದಾಟಬೇಕಾದ್ರೂ ಕೂಸಿನ ಕೈಲಿ ಬಿಡುತ್ತಿಲ್ಲ. ಈ ತಾಯಿದ ಕೂಸು ಏನಿರ್ತಿತ್ತೋ ಅವ್ರು ಇಲ್ಲಿರ್ತಾರೆ. ನಾವು ಗಾಡಿ ಹಿಡಿಬೇಕಾದ್ರೆ ನೋಡ್ತೀವಿ, ತಾಯಿಯರ ಬಂದಿರ್ತದೆ ಮೊಬೈಲ್ದಾಗ ಕೂಸಲ್ಲ ಇಲ್ಲಿರ್ತದೆ. ನಾವೇ ಕೈಲಿ ಮಾಡಿ ಹಿಡಿಬೇಕಾಗಿ ಪರಿಸ್ಥಿತಿ ಎಲ್ಲ ಹಿಂಗೆ ಬಂದವು.
ಮುಖ್ಯವಾಗಿ ಏನು ಇಚ್ಛೆ ಪಡ್ತಿದ್ದಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ತಾಯಿ ಮರಣವನ್ನು ನಾವು ಕಡಿಮೆ ಮಾಡಬೇಕು. ಮೊದಲ 1,00,000 ಬಾಣತನದಲ್ಲಿ ಸುಮಾರು 480 ತಾಯಿಗಳು ಮರಣ ಹೊಂದಿದೆ. ವಿಚಾರ ಮಾಡಿ. ಈಗ ನಾವು ಸುಮಾರು 40 ವರ್ಷಗಳಲ್ಲಿ ಪರಿಸ್ಥಿತಿ ಏನಿದ್ದೆಯಪ್ಪ ಅಂತಂದ್ರೆ ಈಗ 1,00,000 ಒಳಗೆ 85 ತಾಯಿಗಳು ಮರಣ ಆಗ್ತದೆ. ಅಷ್ಟೊಂದು ಪ್ರಮಾಣ ಕಡಿಮೆ ಮಾಡಿದ್ದೀವಿ. ಅದು ದಯಮಾಡಿ ನಿಮ್ಮ ಮನೆಯಲ್ಲಿ ಸಸಿ ಗರ್ಭಿಣಿಯಾಗಿ ಅವ್ರಿಗೆ ಮಗಳನ್ನು ತಿಳ್ಕೊಂಡು ನಾವೆಲ್ಲರೂ ಕಾಳಜಿ ಮಾಡಿದ್ರೆ ಕರೆಯಪ್ಪ ಅಂತಂದ್ರೆ ತಾಯಿ ಪ್ರಮಾಣವನ್ನು ಕಡಿಮೆ ಆಗ್ತದೆ. ಅದೇ ಥರ ಮಗುವಿನ ಸಾವಿನ ಪ್ರಮಾಣವನ್ನು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ. ಹೀಗಾಗಿ ಒಂದು ಒಳ್ಳೆಯ ಸಮಾಜ, ಆರೋಗ್ಯವಂತ ಸಮಾಜ, ಆರೋಗ್ಯವಂತ ನಾಗರಿಕರು ಎಲ್ಲ ಒಂದು ಒಳ್ಳೆಯ ವಾತಾವರಣ ನಮ್ಮ ದೇಶದಲ್ಲಿ ಕ್ರಿಯೇಟ್ ಆಗಬೇಕಪ್ಪ ಅಂತಂದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡಾಗ ಮಾತ್ರ ಒಳ್ಳೆಯ ಸಮಾಜ, ಒಳ್ಳೆಯ ದೇಶ, ಒಳ್ಳೆಯ ಸೊಸೈಟಿ ಆಗಿ ಒಂದು ಉಜ್ವಲ ಭಾರತ ದೇಶಕ್ಕೆ ಉಜ್ವಲ ಭವಿಷ್ಯ ಬರ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ ಕರೆಸಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಸಂಸ್ಥೆಗಳಿಗೆ ಹಾಗೂ ಎಲ್ಲ ತಾಯಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ನಾನು ನಮಸ್ಕಾರ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.